ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಿಗ್ಗೆ 9 ಗಂಟೆ ಆಗಿದೆ. ಇವತ್ತು ಸ್ವಲ್ಪ ನೆಗಡಿ ಕಡಿಮೆ ಆಗಿದೆ. ಈಗ ಅಡುಗೆ ಮಾಡ್ತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು, ಹೀಗಾಗಿ ಅಡುಗೆ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಪೂರ್ತಿಯಾಗಿ ನೋಡಿ. ಹಾಗೆ ಹೊಸಬರು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕೊಡಿ. ನನ್ನ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪನೇ ಕಡಿಮೆ ಆಗಿದೆ, ದನಿ ಎಲ್ಲ ಕ್ಲಿಯರ್ ಆಗಿಲ್ಲ. ಹಾಗೆ ಸ್ವಲ್ಪನೇ ಕಡಿಮೆ ಆಗಿದೆ, ಜ್ವರ ಕಡಿಮೆ ಆಗಿದೆ. ಈಗ ನೋಡಿ, ಮಸಾಲೆ ರುಬ್ಕೋತಾ ಇದ್ದೀನಿ ಸಾರು ಮಾಡೋದಕ್ಕೆ. ಅಡುಗೆ ಮುಗಿಸ್ಕೊಂಡು ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. BP ಮಾತ್ರೆನೂ ಖಾಲಿಯಾಗಿದೆ. ಹಾಗೆ ಸ್ವಲ್ಪ ನೆಗಡಿ ಔಷಧಿ ಎಲ್ಲ ತೊಗೊಂಡು ಬರ್ತೀನಿ. ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಇಲ್ಲಿ ಎರಡೂ ಒಂದೇ ಕಡೆ ಇದೆ. ಅದು ಗೌರ್ಮೆಂಟ್ ಹಾಸ್ಪಿಟ್ಲು ಹಾಗೆ ಆಯುರ್ವೇದಿಕ್ ಹಾಸ್ಪಿಟ್ಲು, ಎರಡೂ ಅಲ್ಲೇ ತೋರಿಸ್ಕೊಂಡು ಬರ್ತೀನಿ. BP ಎಲ್ಲ ಚೆಕ್ ಮಾಡಿಕೊಂಡು ಗುಳಿಗೆ ತೊಗೊಂಡು ಬರಬೇಕು. ನನಗಿದು ಇಂಗ್ಲೀಷ್ ಮೆಡಿಸಿನ್ ಅದು ಭಾಳ ತೊಗೊಂಡ್ರೆ ಆಗಲ್ಲ, ತುಂಬ ಹೀಟ್ ಆಗಿಬಿಡುತ್ತೆ. ಅದಕ್ಕೆ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಈಗ ನೋಡಿ, ಮಸಾಲೆ ರುಬ್ತಾ ಇದ್ದೀನಿ. ದಯವಿಟ್ಟು ನನ್ನ ದನಿ ಸ್ವಲ್ಪ ಸರಿಯಾಗಿ ಬರ್ತಾ ಇಲ್ಲ, ಕ್ಷಮಿಸಿ. ಸ್ವಲ್ಪ ಕಫನೂ ಆಗಿದೆ, ಉಸಿರಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಹೀಗಾಗಿ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನೋಡಿ, ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಸಾರೊಂದು ಮಾಡಿಕೊಂಡು ಅನ್ನ ಕುಕ್ಕರಲ್ಲಿ ಮಾಡಿದ್ದೀನಿ. ಸಾರಷ್ಟು ಮಾಡಿಕೊಂಡು ರೆಡಿಯಾಗಿ ಹೋಗಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ? ವ್ಯೂಸೇ ಬರ್ತಾ ಇಲ್ಲ, ತುಂಬ ಕಡಿಮೆ ವ್ಯೂಸ್ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹುಷಾರಿಲ್ಲ ಅಂದರೂ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ಬಿಟ್ಟರೆ ಮತ್ತೆ ಚಾನಲ್ ಗ್ರೋ ಆಗೋದಿಲ್ಲ ಅಂತ ಹೇಳಿ ಹುಷಾರಿಲ್ಲ ಅಂದರೂ ಕೂಡ ಆದಷ್ಟು ಹಾಕ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹುಷಾರಾಗಿಲ್ಲ ಅಂದರೆ ತುಂಬಾ ಕಷ್ಟ ಬಿಡಿ. ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಮಾಡೋದಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸ್ಟಿಚಿಂಗ್ ಏನು ಮಾಡ್ತಾ ಇಲ್ಲ ನಾನು. ಆರಾಮಾದಮೇಲೆ ಸ್ಟಿಚಿಂಗ್ ಎಲ್ಲ ಮಾಡೋದು, ಏನೂ ಮಾಡ್ತಾ ಇಲ್ಲ. ಹಾಗೆ ಹಾಸ್ಪಿಟ್ಲ್ ಹೋಗಿ ಹಾಗೆ ಸ್ವಲ್ಪ ಮಾರ್ಕೆಟಿಗೆ ಅದು ಹೋಗಿ ಬರಬೇಕು. ಸ್ವಲ್ಪ ಸಾಮಾನೆಲ್ಲ ತರೋದಿದೆ, ಹೀಗಾಗಿ ಹೋಗಿ ಬರಬೇಕು. ಮಾತಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ನೋಡಿ, ಮಸಾಲೆ ಐಟಮ್ ಸ್ವಲ್ಪ ಜಜ್ಜಿ ಹಾಕ್ತಾ ಇದ್ದೀನಿ. ಆರೋಗ್ಯ ಸರಿ ಇದ್ದರೆ ಮಾತ್ರ ಮನುಷ್ಯ, ಇಲ್ಲಾಂದರೆ ಇದಕ್ಕೂ ಬೇಡ. ನೋಡಿ, ಈಗ ಸ್ವಲ್ಪ ಜ್ವರ ನೆಗಡಿ ಬಂದಿದ್ದಕ್ಕೆ ಎಷ್ಟು ಸುಸ್ತು, ಎಷ್ಟು ಇದು ಆಗ್ತಾ ಇದೆ. ಮಾತಾಡ್ಲಿಕ್ಕೆ ಸಹಿತ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ತಮ್ಮ ಆರೋಗ್ಯನ ಚೆನ್ನಾಗಿ ನೋಡಿಕೊಳ್ಳಿ. ಆರೋಗ್ಯ ಸರಿ ಇದ್ದರೆ ಮಾತ್ರ ಮನುಷ್ಯನ ಜೀವನ, ಇಲ್ಲ ಅಂದರೆ ಎದಕ್ಕೂ ಬೇಡ.
ಬೇಗ ಬೇಗ ಸಾರು ಮಾಡಿ ರೆಡಿಯಾಗಿ ಹೋಗಬೇಕು. ಸ್ವಲ್ಪನೇ ಕೆಲಸ ಮಾಡೋದಂದ್ರೂ ಕೂಡ ಸುಸ್ತಾಗತ್ತೆ ಆರಾಮಿಲ್ಲ ಇದ್ದಾಗ. ದಯವಿಟ್ಟು ವಿಡಿಯೋ ಸ್ವಲ್ಪ ಏನಾದರೂ ಇದು ಆಗಿದ್ದಲ್ಲಿ ಕ್ಷಮಿಸಿ. ನನಗೆ ಹುಷಾರಿಲ್ಲದ ಕಾರಣ ಸರಿಯಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ನೋಡಿ ರುಬ್ಬಿ ಆಯಿತು. ಹಾಗೆ ಸಾರು ಮಾಡಿಕೊಂಡು ಈಗ ನೋಡಿ ಸಾರು ಕುದಿಸ್ಬೇಕು. ಈಗ ಕುದಿಸೋದಕ್ಕೆ ಇಡ್ತೀನಿ. ಈಗ ಕುದಿಸ್ಕೊಂಡು ಆಮೇಲೆ ರೆಡಿಯಾಗಿ ಹೋಗಬೇಕು. ಎಷ್ಟು ಬೇಗ ಹೋಗ್ಬೇಕಂದ್ರೂ ಲೇಟ್ ಆಗಿಬಿಡುತ್ತೆ. ಸೀರೆ ಒಂದು ಉಟ್ಕೊಂಡು ಹಾಗೆ ಹೋಗಬೇಕು. ನೋಡಿ ಗ್ಯಾಸ್ ಹಚ್ಕೋತಾ ಇದ್ದೀನಿ. ಅನ್ನ ಆಗಿದೆ, ಕುಕ್ಕರಲ್ಲಿ ಅನ್ನ ಮಾಡಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊತೀನಿ. ಹಾಗೆ ಕ್ಲೀನ್ ಮಾಡಿಬಿಟ್ಟು ಸಾರು ಕುದಿಸ್ಕೊಂಡು ಆಮೇಲೆ ರೆಡಿ ಆಗ್ತೀನಿ. ಬೇಗ ಬೇಗ ಹೋಗಿ ಬರಬೇಕು. ಲೇಟ್ ಆದರೆ ತುಂಬ ರಶ್ ಆಗುತ್ತೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ರಶ್ ತುಂಬ ಇರುತ್ತೆ. ಹೀಗಾಗಿ ಬೇಗ ಬೇಗ ಹೋದರೆ ಬೇಗ ಕೆಲಸ ಆಗುತ್ತೆ. ಬೇಗ ಹೋಗಿ ಬರ್ತೀನಿ. ನೋಡಿ ಕುದೀತಾ ಇದೆ ಸಾರು. ಈ ಕಡೆ ಎಲ್ಲ ಬರ್ಶಂಕಟ್ಟೆ ಎಲ್ಲ ಒರೆಸ್ಕೋತಾ ಇದ್ದೀನಿ. ಎಷ್ಟು ಕ್ಲೀನ್ ಮಾಡಿದರೂ ಕಡಿಮೆ ನೋಡಿ ಮನೆ. ಆವಾಗ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು, ಕ್ಲೀನಾಗಿರುತ್ತೆ. ಕೆಲಸ ಮಾಡಿದಾಗ ಒಮ್ಮೆ ಒರೆಸಲೇಬೇಕು, ಇಲ್ಲಾಂದರೆ ತುಂಬ ಗಲೀಜಾಗಿಬಿಡುತ್ತೆ. ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸಪೋರ್ಟ್ ಇಲ್ಲ ಅಂದರೆ ನಾವು ಮುಂದೆ ಬರೋದಕ್ಕಾಗಲ್ಲ. ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಆರಾಮಿಲ್ಲ ಅಂದರೆ ಮಾತಾಡೋದು ತುಂಬ ಕಷ್ಟ. ಈ ನೆಗಡಿ ಆದ್ರಂತೂ ಬೇಗ ಹೋಗೋದೇ ಇಲ್ಲ. ಒಂದು ವಾರ ಆದರೂ ಬೇಕು ಈ ನೆಗಡಿ ಕಡಿಮೆ ಆಗೋದಕ್ಕೆ. ದನಿನೂ ಕೆಡುತ್ತೆ, ಬಾಯಿ ರುಚಿನೂ ಹೋಗುತ್ತೆ. ಈ ಕಡೆ ಸುಸ್ತು, ಈ ಕಡೆ ಎಲ್ಲ ರೀತಿಯಿಂದಲೂ ಕಷ್ಟ ಈ ನೆಗಡಿ ಆದರೆ. ನೋಡಿ ಕುದೀತಾ ಇದೆ ಸಾರು. ನಮಗೆ ಸ್ವಲ್ಪ ಮಾರ್ಕೆಟ್ ದೂರನೇ ಆಗುತ್ತೆ, ತುಂಬ ಹತ್ತಿರ ಆಗಲ್ಲ. ಒಂದು ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಹೋಗಬೇಕು ನಾವು. ಅಷ್ಟು ಹತ್ತಿರ ಏನಿಲ್ಲ, ಅತಿ ದೂರನೂ ಇಲ್ಲ. ನೋಡಿ ಸಾರು ಕುದೀತಾ ಇದೆ. ಈಗ ನೋಡಿ ಕುದಿ ಬಂದಿದೆ. ಆಫ್ ಮಾಡಬೇಕು. ಮೂಗ ಬೇಗ ಕ್ಲಿಯರ್ ಆಗೋದಿಲ್ಲ ನೆಗಡಿ ಆದರೆ. ಮೂಗು ಹಾಗೆ ಬಂದಾಗಿಬಿಡುತ್ತೆ. ನೋಡಿ ಸಾರಂತೂ ಆಯಿತು. ಈಗ ನೋಡಿ ಹೊರಗಡೆ ಬಂದಿದ್ದೀನಿ, ಬಿಸಿಲು ಬಂದಿದೆ ನೋಡಿ. ಇವತ್ತು ಎಷ್ಟು ಬಿಸಿಲಿದೆ. ಬಿಸಿಲು ಚೆನ್ನಾಗಿದೆ ಇವತ್ತು. ನೋಡಿ ಸೂರ್ಯ ಮೇಲೆ ಬಂದಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾನೆ ಸೂರ್ಯ.
ನೋಡಿ ಈ ಕಡೆ ಎಲ್ಲ ಈ ಥರ ಇದೆ ನೋಡಿ. ನಮ್ಮ ಮನೆ ಎದುರುಗಡೆಗೆ ಒಂದು ತೆಂಗಿನ ಗಿಡ ಇದೆ ನೋಡಿ. ಈಗ ಒಳಗಡೆ ಬಂದೆ, ಗ್ಯಾಸ್ ಆಫ್ ಮಾಡಬೇಕು. ಹಾಗೆ ಸ್ವಲ್ಪ ಕುದೀಲಿ ಅಂತ ಹೇಳಿ ಸಾರು ಹಾಗೆ ಇಟ್ಟು ಹೋಗಿದ್ದೆ. ಈಗ ಬಂದ್ ಮಾಡ್ತೀನಿ ನೋಡಿ. ಚೆನ್ನಾಗಿ ಕುದ್ರೆ ರುಚಿಯಾಗತ್ತೆ ಅದು, ಇಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ. ಹೀಗಾಗಿ ಚೆನ್ನಾಗಿ ಕುದಿಸ್ತೀನಿ. ಬಂದ್ ಮಾಡಿದ್ದೀನಿ ನೋಡಿ. ಈಗ ನೋಡಿ ನಾನು ರೆಡಿಯಾಗಿ ಮಾರ್ಕೆಟಿಗೆ ಬಂದೆ, ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಹಾಸ್ಪಿಟ್ಲಿಗೆ ಮುಗಿಸ್ಕೊಂಡು ಈಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ನೋಡಿ. ನೋಡಿ ಬಾಳೆಹಣ್ಣು ನೋಡಿದೆ, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿದ್ದಾವೆ ಬಾಳೆಹಣ್ಣು ನೋಡಿ. ಎಷ್ಟೊಂದು ಬಾಳೆಹಣ್ಣು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ, ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಮಾರ್ಕೆಟಿಗೆ ಬಂದಿದ್ದೀನಿ. ಮಾರ್ತಾರೆ ಇವರು. ಆಗಿದೆ ಅಂತ ಹೇಳಿ ತಗೊಂಡಿಲ್ಲ ನಾನು, ಜಾಸ್ತಿ ಆಗುತ್ತೆ. ಈ ಕಡೆ ನೋಡಿ ಬಾಳೆಹಣ್ಣು, ಎಲ್ಲಿ ನೋಡಿದ್ರು ಬಾಳೆಹಣ್ಣು. ಇದು ನೋಡಿ ಬಾರಿ ಹಣ್ಣು, ಇಲ್ಲ ಎಲ್ಲ ಬಾಳೆಹಣ್ಣು ನೋಡಿ. ಈ ಕಡೆ ಬಾಳೆಹಣ್ಣು, ಈ ಕಡೆ ಎಲ್ಲ ಥರ ಹಣ್ಣು ಇದೆ. ಆಪಲ್ ನೋಡಿ, ಈ ಕಡೆ ಎಲ್ಲ ಬಾಳೆಹಣ್ಣು ಕೂಡ ನೋಡಿ. ಬಾಳೆಹಣ್ಣು ನೋಡಿ, ಇಲ್ಲಿ ಬಾಳೆಹಣ್ಣು ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ತರಕಾರಿ ಮಾರ್ಕೆಟ್ ಇದು, ಫುಲ್ಲು ತರಕಾರಿ ಮಾರ್ಕೆಟು ನೋಡಿ. ಯಾವ ಥರ ಎಲ್ಲ ತರಕಾರಿ ಇದೆ ಒಳಗಡೆ. ಮತ್ತೆ ತುಂಬ ದೊಡ್ಡದಿದೆ. ಇದೆಲ್ಲ ಸಾಲು ಹಿಡಿದು ಹಣ್ಣಿದ್ದಾವೆ ನೋಡಿ, ಎಲ್ಲ ಥರ ಹಣ್ಣು. ಮತ್ತು ಮುಂದುಗಡೆ ಮತ್ತೆ ದೊಡ್ಡ ದೊಡ್ಡ ಅಂಗಡಿ ಇದೆ ಹಣ್ಣಿಂದು. ಎಲ್ಲ ಥರ ಹಣ್ಣು ಸಿಗುತ್ತೆ ನೋಡಿ. ಫುಲ್ಲು ಮಾರ್ಕೆಟ್ ತುಂಬ ದೊಡ್ಡದಾಗಿದೆ. ಈ ಕಡೆ ಒಂದೊಂದು ಐಟಮ್ ತುಂಬ ದೊಡ್ಡದಾಗಿದೆ ಮಾರ್ಕೆಟು. ಇಲ್ಲಿ ನೋಡಿ ಎಲ್ಲ ಹಣ್ಣಿದೆ. ಈ ಕಡೆ ಹೂವಿನ ಮಾರ್ಕೆಟ್, ಒಳಗಡೆ ಎಲ್ಲ ಫುಲ್ಲು ಹೂವಿನ ಮಾರ್ಕೆಟ್ ಇದು. ಎಲ್ಲ ಥರ ಸಿಗುತ್ತೆ ಅಲ್ಲಿ, ಪ್ರತಿಯೊಂದು ಸಿಗುತ್ತೆ ನೋಡಿ. ಹಣ್ಣು ಸಾಲಿಡ್ದು ಹಣ್ಣುಗಳ ಅಂಗಡಿ ಇದ್ದಾವೆ ನೋಡಿ. ನೋಡಿ ತರಕಾರಿ ಇಲ್ಲಿ ನೋಡಿ. ಇಲ್ಲಿ ಎಲ್ಲ ಥರ ಹಣ್ಣಿದೆ ನೋಡಿ. ದೊಡ್ಡ ದೊಡ್ಡ ಅಂಗಡಿ ಇದು, ಕಾಯಂ ಅಂಗಡಿ ಇದು. ಎಲ್ಲ ದೊಡ್ಡ ಎಲ್ಲ ಥರ ಹಣ್ಣು ಇಟ್ಟಿರ್ತಾರೆ ಇವರು. ಧಾರವಾಡ ಸುಭಾಷ್ ರೋಡ್ ಇದು. ಎಲ್ಲ ಹೂಗಳೆಲ್ಲ ಕೂತಿರ್ತಾ ಇದೆ ನೋಡಿ. ಈಗ ತರಕಾರಿ ಮಾರ್ಕೆಟಿಗೆ ಬಂದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.